ನೆಕ್ಸ್ಟ್ ನಮ್ಮ ನೀರು ಒಂದು ತೊಟ್ಟು ನನ್ನ ಮೈಗೆ ತಾಕದ ಹಾಗೆ ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುವ ಅಂಬಿಗ ಯಾರಿದ್ದೀರಿ? ಯಾರಿದ್ದೀರಿ? ಯಾಕೆ ಹೀಗೆ ಹೇಳ್ತಾ ಇದೆಯಾ? ಗಂಗೆಯ ಒಂದು ತೊಟ್ಟು ನೀರು ತಾಕಿದರು ನೀರು ತಾಕಿದ್ರು ಸಹ ನೋಡ್ಬೇಡ್ರಿ ಇಲ್ಲಿ ಕೂತಿರೋದು ಅಂತ ಇಲ್ಲಿ ತಾಕಿದರು ಜನ್ಮ ಜನ್ಮಾಂತರದ ಪಾಪಗಳು ಮಾಡಿದ್ದಾರೆ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತಾ ಇದ್ದಾರೆ. ನೀನ್ ಯಾಕೆ ಹೀಗೆ ಹೇಳ್ತಾ ಇದೆಯಾ? ಹೇಳ್ತವೆ, ಶಾಸ್ತ್ರಗಳು ಪುರಾಣಗಳು ಹೇಳ್ತವೆ. ನೀನು ಪಾಪಿಷ್ಟೇ. ಶಿಖಂಡಿನ ಮುಂದೆ ನಿಲ್ಲಿಸಿ ನಿನ್ನ ಮಗ ಅರ್ಜುನನನ್ನು ಭೀಷ್ಮನನ್ನು ನನಗೆ ಹೋಗಿತ್ತೀರ. ನೀನು ಪಾಪಿಷ್ಟೇ. ಶಿಖಂಡಿನ ಮುಂದೆ ನಿಲ್ಲಿಸಿ ನಿನ್ನ ಮಗ ಭೀಷ್ಮನನ್ನು ಕೊಂದ ಆ ಅರ್ಜುನನಿಗೆ ನೀನೇನ್ ಮಾಡಿದೆ? ಏನ್ ಮಾಡಿದೆ? ಇಲ್ಲ ಇಲ್ಲ, ಯಾರು ನನ್ನ ಮಗ ಭೀಷ್ಮನ ಮರಣಕ್ಕೆ ಕಾರಣರಾದರೋ ಆ ಅರ್ಜುನ 6 ತಿಂಗಳಲ್ಲೇ ಅವನ ಮಗನ ಕೈಯಿಂದಲೇ ಮರಣ ಅರ್ಜುನ ಬನ್ನಿ ಬೆಳ್ ಮಾಡಿ ತೋರಿಸಿ ಗೊತ್ತಾಗಬೇಕಲ್ಲ. ಹೇಳಿ ಇನ್ನೊಂದ್ಸರಿ. ಭೀಷ್ಮ ಹೇಳಿ. ಭೀಷ್ಮನವ್ರು ಏನ್ ಮಾಡ್ತಾರೆ? ಏನ್ ಮಾಡ್ದೆ? ಇಲ್ಲ, ಯಾರು ನನ್ನ ಮಗ ಭೀಷ್ಮನ ಮರಣಕ್ಕೆ ಕಾರಣರಾದರೋ ಆ ಅರ್ಜುನ 6 ತಿಂಗಳಲ್ಲೇ ಅವನ ಮಗನ ಕೈಯಿಂದಲೇ ಮರಣ. ಗಂಗೆಯಿಂದ ಮಧ್ಯಮ ಪಾಂಡವನಿಗೆ ಯಾಕೆ ಶಾಪ ಬರ್ತಾರಲ್ಲ ನಿಲ್ಲು ಅಂತ ಪಾಸ್ ಕೊಡಿ. ಆಮೇಲೆ ಸ್ವಲ್ಪ ನಗಲಿ ಮೇಡಮ್, ನಗಲಿ. ಅವ್ರು ಬಂದು ನಗ್ತಾ ಇರ್ಲಿ. ಅವ್ರು ನಗಕ್ ಬಿಡಿ ಸ್ವಲ್ಪ. ನಾವು ಗಂಗೆಯಿಂದ ಮಧ್ಯಮ ಪಾಂಡವನಿಗೆ ಯಾರು ನೀನು ಹೇಳ್ಬೇಕು ತಾನೆ. ಅಷ್ಟು ಬರ್ತಾರೆ ನಕ್ಕ ಬರ್ತಾರಲ್ಲ ಆಗ ನಿಲ್ಲಿಸ್ತಾರೆ. ಅವಾಗ ಯಾರು ನೀನು ಅಲ್ಲೇ ಅಲ್ಲೇ ನಗಿ ಮೇಡಮ್, ಅಲ್ಲೇ ಮೇಡಮ್, ಅಲ್ಲೇ ನಗಿ ಮೇಡಮ್. ಈಗ ಬನ್ನಿ. ಯಾರು ನೀನು? ಗಂಗೆಯಿಂದ ಮಧ್ಯಮ ಪಾಂಡವನಿಗೆ ಯಾಕೆ ಶಾಪ ಕೊಡಿಸಿದೆ? ಯಾರು? ನಾನು ಕೌರವ್ಯನ ಮಗಳು ಲೂಚಿ. ನೀನು ಕೊಡಿಸಿದ ಶಾಪವನ್ನ ವ್ಯರ್ಥ ಮಾಡುತ್ತೇನೆ. ಅದಕ್ಕೂ ಮುಂಚೆ ಪಾರ್ಥನ ಸಂತಾನ ಎಲ್ಲಿದೆ ಅಂತ ಹುಡುಕಿ ಪಾರ್ಥನ ಧ್ವಂಸ ಮಾಡಕ್ಕೆ ಸಿದ್ಧ. ನಿನ್ನನ್ನು ಬಿಟ್ಟರೆ ತಾನೆ? ನಿನ್ನನ್ನು ಬಿಟ್ಟರೆ ತಾನೇ ಹುಡುಕೋದು. ನಾಗಿಣಿ, ಈ ಕೆಟ್ಟ ಅವರು ನಾಗಿಣಿ ಅಂತ ನಡೆದು ಮುಂದೆ ಬಾ. ಅದಕ್ಕೂ ಮುಂಚೆ ಪಾರ್ಥನ ಸಂತಾನ ಎಲ್ಲಿದೆ ಅಂತ ಹುಡುಕಿ ಪಾರ್ಥನ ಧ್ವಂಸ ಮಾಡಕ್ಕೆ ಸಿದ್ಧ. ನಿನ್ನನ್ನು ಬಿಟ್ಟರೆ ತಾನೇ ಹುಡುಕೋದು. ನಾಗಿಣಿ, ಈ ಕೆಟ್ಟ ಹೆಂಗಸನ್ನು ಇಲ್ಲಿಂದ ಹೋಗೋಕೆ ಬಿಡಬೇಡ. ನಿನ್ನ ವಿಷದ ಜ್ವಾಲೆ ಹೆಚ್ಚು, ಅವಳ ಕ್ರೋಧದ ಜ್ವಾಲೆ ಹೆಚ್ಚು. ಹೋಗು, ಪ್ರಪಂಚವೇ ನೋಡಲು. ಕೊಡ್ರಿ.